ಅವನು ನನ್ ನೋಡಕ್ಕೆ ಅಲ್ಲಿ ದಿನ ಮೀಟಿಂಗ್ ಇದೆ ಮುಗಿಸೋ ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗ್ತಾ ಇಲ್ಲ. ನಾನೇ ಇನ್ನ ಫಸ್ಟ್ ಡೇ ಮಾತ್ರ ನೋಡಿದೀನಿ, ನಂದು ಲಾಸ್ಟ್ ಎಕ್ಸಿಟ್ ದಿನ ಮಾತ್ರ ನೋಡಿದೀನಿ, ಮಧ್ಯದ ಇನ್ನೂ ನೋಡಿಲ್ಲ. ಆದ್ರೆ ನಮ್ಮಮ್ಮ ದಿನಾದ್ ಹಾಕೊಳ್ತಾರಲ್ಲ ಅವಾಗ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ ಅಲ್ಲಿಂದ ನೋಡ್ತಾ ಇದೀನಿ. ಈಗ ಹೊಸಬ್ರು ಬಂದಿದ್ದೆಲ್ಲ ನೋಡಿದೆ, ಅದೆಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ತುಂಬಾ ಚೆನ್ನಾಗೂ ಆಡ್ತಾ ಇದಾರೆ. ಫುಲ್ಲು ಗತ್ತು ಬಂತು ಆ ಮನೆಗೆ. 3 ಜನ ಬಂದ್ಮೇಲೆ ಒಂದು ಚೇಂಜೇ ಆಯ್ತು ಅಂತಾನೆ ಹೇಳ್ಬೋದು. ನಾವೆಲ್ಲ ಸ್ವಲ್ಪ ಸಪ್ಪೆ ಇದ್ವೇನೋ, ಈಗ ಒಂದ್ ಸ್ವಲ್ಪ ಬಿರಿಯಾನಿ ತರ ಇದೆ. ಬಂದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ಮೇಲೆ ಚೆನ್ನಾಗಿದೆ. ಈಗ ನೋಡಕ್ಕೂ ಒಂಥರ ಜಗಳ ಪಗಳ ಎಲ್ಲ ಜಾಸ್ತಿ ಆಯ್ತು, ಜೋರು ಅಳೋದು ಪಳೋದು ಎಲ್ಲ. ಆದ್ರೆ ದೆವ್ವ ಅಂತ ಒಂದೇನೋ ಮಾಡಿದ್ರಲ್ಲ ಅದೆಲ್ಲ ಸುಳ್ಳು. ನಾನು ಆ ಟೈಮಲ್ಲಿ ಇದ್ದೆ. ಆ ದೆವ್ವ ಅಂತ ಮಾಡಿದಾಗ ನಾನು ಅಲ್ಲೇ ಇದ್ದೆ. ಅವಳಿಗೆ ರಾತ್ರಿ ಆದ್ರೆ ನಿದ್ದೆ ಬರಲ್ಲ, ಅವಳು ಬಾಂಬೆಲೆಲ್ಲ ಮಲ್ಗದ್ ಲೇಟು, ಬೆಳಿಗ್ಗೆನೆ ಮಲ್ಗೋದು ಆ ಥರ. ಅವಳು ಬಂದು ಅವಳದು ರೀಲ್ಸ್ಗೋಸ್ಕರ ಟಾಯ್ಲೆಟ್ ಅಲ್ಲಿ ಹೋಗ್ಬಿಟ್ಟು ಅವಳ ಪಾಡ್ಗಳು ಮಾಡ್ತಾ ಇರ್ತಾಳೆ. ಇವ್ರು ಹೋಗಿ ಬಗ್ ನೋಡ್ಬಿಟ್ಟು ಅದನ್ನ ದೆವ್ವ ಅಂತ ಸೃಷ್ಟಿ ಮಾಡ್ತಾರೆ. ಅಂದ್ರೆ ನಾನು ಹೊರಗಡೆ ಬರೋ ದಿವಸ ಅದು ಸ್ಟಾರ್ಟ್ ಆಗಿರುತ್ತೆ, ಆದ್ರೆ ರಾತ್ರಿ ಜೋರ್ ಜಗಳ ಆಗೋದು ನಾನು ಆಚೆ ಬಂದ್ಮೇಲೆ. ಆದ್ರೆ ಅಲ್ಲಿವರೆಗೂ ನಾನು ಅಶ್ವಿನಿ ಗೌಡ ಅವ್ರನ್ನ ತುಂಬಾ ಒಳ್ಳೆಯವರು, ತುಂಬಾ ಅಫಿಷಿಯಲ್, ತುಂಬಾ ಕಲ್ಚರ್ ಆ ಥರ ಅಂದ್ಕೊಂಡಿದ್ದೆ. ಆದ್ರೆ ಆಚೆ ಬರ್ತಿದ್ದಂಗೆ ಒಂದು ವಿಡಿಯೋ ನೋಡಿದಾಗ ನನಗೆ ತುಂಬಾ ಬೇಜಾರಾಯಿತು. ಯಾಕಂದ್ರೆ ಯಾರೇ ಎಷ್ಟೇ ಬಡವರು ಎಷ್ಟೇ ಎಲ್ಲಿಂದ ಬಂದಿದ್ರು ಬಟ್ಟೆ ನೋಡಿ ಅಳಿಬಾರ್ದು, ಬುದ್ಧಿ ನೋಡಿ. ನನಗೆ ಅಣ್ಣ ಅಂತ ಮಾತಾಡ್ಸೋಳವಳು. ನಾನು ಲಾಸ್ಟ್ ಬರೋ ದಿವಸ ಅವರೆಲ್ಲ ಸ್ನಾನಕ್ಕೆ ಹೋಗಿರ್ತೀನಿ, ಆಲ್ರೆಡಿ ಅವಳಿಗೆ ಬೆಂಡೆತ್ಬಿಟ್ಟಿರ್ತಾಳೆ. ನಾನು ಪಾತ್ರೆ ಏನೋ ಲೋಟ ಟೀ ಕುಡಿದು ಇಟ್ಬಿಟ್ಟು ಹಿಂಗೆ ಬರ್ತಾ ಇರ್ತೀನಿ, ನನ್ನ ಪಕ್ಕ ಬರ್ತಾಳೆ, ರಕ್ಷಿತಾ ಗುಡ್ ಮಾರ್ನಿಂಗ್ ಅಂತೀನಿ. ಅವಳು ನನ್ನ ನೋಡೋದೇ ಇಲ್ಲ, ಹಂಗೆ ಹೋಗ್ತಾಳೆ. ಇದೇನಾಯ್ತು ಅಂತ. ಯಾಕಂದ್ರೆ ಈ ವ್ಯಾಲ್ಯೂ ಕೊಡೋಳು ಏಕ್ದಮ್ ಇವ್ರು ಆನ್ ಅಂಡ್ ಆಫ್ ಅಂತೆಲ್ಲ ಹಬ್ಬಿಸ್ತಾ ಇದ್ರು. ನಾನು ಏನಾರ ತಿರ್ಗಾ ಏನೋ ಅವ್ರು ಹೇಳಿದೆ ನಿಜನ ಆ ಲೆಕ್ಕಕ್ಕೆ ಅನ್ನಿಸ್ಬಿಡ್ತು, ಅಂದ್ರೆ ಏನೋ ಇದಾಗ್ಬಿಟ್ಟಿದೆ ಅಂತ. ಆಮೇಲೆ ನೋಡಿದ್ರೆ ಇವರೆಲ್ಲ ಸೇರಿಸಿ ಅವಳಿಗೆ ನಾನು ಸ್ಥಾನಕ್ಕೆ ಹೋದಾಗ ಅದನ್ನೇ ಹೈಲೈಟ್ ಮಾಡಿ ಅಳಿಸಿಸ್ಬಿಟ್ಟಿರ್ತಾರೆ. ಅದು ನಂಗೆ ಏನು ಗೊತ್ತಿರಲ್ಲ. ಆಮೇಲೆ ನಾನು ಮಾತಾಡ್ಬಿಟ್ಟು ಇಲ್ಲ ಅಂದ್ಬಿಟ್ಟು ವಾದ ವಿವಾದ ಎಲ್ಲ ಮಾಡ್ತೀನಿ. ಆಮೇಲೆ ಅವಳು ಸಪೋರ್ಟ್ ಮಾಡ್ತೀನಿ, ಅಷ್ಟೆಲ್ಲ ಆಗತ್ತೆ. ಅಷ್ಟಾದ್ರೂ ಚಂದ್ರಪ್ರಭಾ ಗಿಲ್ಲಿ ನಂಬಿಡ್ತಾರೆ ದೆವ್ವ ಇದೆ ಅಂತ. ರಾತ್ರಿ ನಾನು ಬರೋಕ್ಕಿಂತ ಮುಂಚೆ ರಾತ್ರಿ ಇವನು ಅಭಿಷೇಕ್ ಬಂದು ಗೆಜ್ಜೆ ಇಟ್ಕೊಂಡು ಹಿಂಗ್ ಬೆಡ್ಶೀಟ್ ಒಳಗೆ ಇಟ್ಕೊಂಡಿರ್ತಾನೆ, ಹಿಂಗ್ ತೆಗೆದ್ಬಿಟ್ಟು ಚಿಲ್ ಅಂದ್ಬಿಟ್ಟು ಹಿಂಗ್ ಇಟ್ಕೊಂತಾನೆ. ನಾನು ಹಿಂಗ್ ನೋಡ್ಬಿಟ್ಟೆ ಈ ಅಭಿಷೇಕ್ ಸುಮ್ಮನೆ ಅವರೆಲ್ಲ ಮೊದಲೇ ಎದುರಿಸ್ಬೇಡ ಅಂತ ಹೇಳ್ತೀನಿ. ಇಲ್ಲಪ್ಪ ಅಂತಾನೆ. ಆಮೇಲೆ ಎಷ್ಟೊತ್ತಾದ್ಮೇಲೆ ಎಲ್ಲೋ ಕೆಳಗಿಡ್ತಾನೆ, ನಾನು ನೋಡ್ಬಿಡ್ತೀನಿ ಗೆಜ್ಜೆನ. ಆದ್ರೆ ನಾನು ಅನ್ಕೊಂಡಿರ್ತೀನಿ ಇಡೀ ಮನೆಗೆ ಅಭಿಷೇಕ್ ಎದುರಿಸ್ತಾ ಇದ್ದಾನೆ ಅಂತ. ಆದ್ರೆ ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ ಅವರು ಬಳೆಯಲ್ಲಿ ಅದು ರೂಮ್ಗೆ ಗೋಡೆ ಇದೆ, ಅಂದ್ರೆ ಗ್ಲಾಸ್ದು. ಅಲ್ಲಿದ್ದು ಇಲ್ಲಿ ಕೇಳಿಸಲ್ಲ, ಇಲ್ಲಿದ್ದು ಅಲ್ಲಿ ಕೇಳಿಸಲ್ಲ. ನನ್ನ ರೂಮಲ್ಲಿ ಗೆಜ್ಜೆ ಸೌಂಡ್ ಆಗ್ತಾ ಇತ್ತು, ಅವ್ರ ರೂಮಲ್ಲಿ ಬಳೆ ಸೌಂಡ್ ಆಗ್ತಾ ಇತ್ತು. ಅದು ನಂಬಿಟ್ಟು ಇವರು ಎದುರ್ಕೊಂಡು ರಾತ್ರಿ ಎಲ್ಲ ನಡ್ಕೊಂಡು ಕೂತಿರೋರು ಯಾರು, ಗಿಲ್ಲಿ ಆಮೇಲೆ ಚಂದ್ರಪ್ರಭಾ ಅವರು. ಯಾಕಂದ್ರೆ ಅವ್ರು ತುಂಬಾ ದೆವ್ವ ನಂಬ್ತಾರೆ. ನಾನು ದೆವ್ವನೂ ಇಲ್ಲ ಪವ್ವ ಇಲ್ಲ, ಎಲ್ಲರೂ ಇದ್ರೆ ತೋರಿಸಿ ಹೋಗಿ ಮುಟ್ಬಿಟ್ಟು ಬರ್ತೀನಿ ಅಂತೀನಿ. ಆ ತರ ಮೀಟ್ರು. ಎಷ್ಟು ಸಮಾಧಾನ ಮಾಡಿದ್ರು ಅವ್ರಿಬ್ರು ನಂಬೋದೇ ಇಲ್ಲ. ಗೆಜ್ಜೆ ಅಲ್ಲಿ ಇದೆ ನೋಡಿ ಅಂದ್ರು ತಿರುಗು ನೋಡಕ್ಕೂ ಇಲ್ಲ, ಅಲ್ಲೇ ನೋಡ್ಕೊಂಡು ಬಾತ್ರೂಮೇ ನೋಡ್ತಾ ಇದ್ದಾರೆ. ಅಂದ್ರೆ ಅಷ್ಟು ಮೇಡಮ್ ಬ್ರೈನ್ ವಾಶ್ ಅವ್ರಿಗೆ ಮಾಡಿದ್ರು.